ಯಾವ ಜನ್ಮದ ಪ್ರಾರಬ್ಧ ಕರ್ಮವೋ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಪರಿಹರಿಸಿದ್ದು ಹೇಗೆ? ಪರಮಭಕ್ತೆಯಾದ ಈಕೆಯನ್ನು ಕಷ್ಟದ ದಾರಿಯಿಂದ ಸುಖದ ದಾರಿಗೆ ದೀಪದ ಬೆಳಕನ್ನು ತೋರಿಸಿದ್ದು ಹೇಗೆ? ಅವರ ಮಹಿಮೆಯಾದರೂ ಏನಿರಬಹುದು? ಇಂದಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸ್ತ್ರೀಯರ ಪಾಲಿಗೆ ಹಸಿರಾಗಿದ್ದಾರೆ, ಮಾತೃಸ್ಥಾನದಲ್ಲಿ ಇದ್ದಾರೆ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ರಾಘವೇಂದ್ರ ಪ್ರಭು ರಾಯರು ತೋರಿದ ದಾರಿದೀಪದ ಬೆಳಕು ಸುಕನ್ಯಳಿಗೆ ಬದುಕುವಂತಾಯಿತು ಸಂಸಾರದ ಸುಖ ಸಾಗರದಲ್ಲಿ. ರಾಯರು ಭಕ್ತಿಗೆ ಮಾತ್ರ ಒಲಿಯುವರು. ಅವರು ಆರೈಸುವುದು ಭಕ್ತರಲ್ಲಿ, ಅವರು ಕಾಣುವುದು ನಿರ್ವಾಜ್ಯ ಭಕ್ತಿ, ಕಪಟ, ತೋರಿಕೆಯ, ಅನುಮಾನದ, ಕಳಂಕದ ಪ್ರವೃತ್ತಿಗೆ ಒಲಿಯುವರಲ್ಲ. ಸುಕನ್ಯಾ ತಾಯಿಯನ್ನು ಕಳೆದುಕೊಂಡು ತಂದೆಯ ಆರೈಕೆಯಲ್ಲಿ ಬೆಳೆದಂಥ ಸದ್ಗುಣವಂತ ಹುಡುಗಿ. ತಾಯಿಯ ಪ್ರೀತಿ 14 ವರ್ಷದವರೆಗೆ ಮಾತ್ರ ಇತ್ತು. ನಂತರ ತಾಯಿಯ ಪ್ರೀತಿಯು ತಂದೆಯಿಂದ ಕಾಣುತ್ತಿದ್ದಳು. ಅವಳ ಮನೆಯ ಹತ್ರ ಅವರ ಸೋದರತ್ತೆಯ ಮನೆ ಇತ್ತು. ವಾರಕ್ಕೊಮ್ಮೆ ಅಥವಾ 2 ಸಲ ಅಲ್ಲಿಗೆ ಹೋಗಿ ಸಂಜೆವರೆಗಿದ್ದು ಬರ್ತಿದ್ದಳು. ಅಂದರೆ ತಂದೆಯ ಅಕ್ಕನ ಮನೆ. ಅವರಿಗೆ ಒಬ್ಬ 23 ವರ್ಷದ ಮಗನಿದ್ದ. ಅವನ ಹೆಸರು ನಾರಾಯಣ. ತುಂಬ ಒಳ್ಳೆಯವನಂತೆ. ಯಾರಿಗೂ ನೋವು ಕೊಡುತ್ತಿರಲಿಲ್ಲ, ಕೆಡುಕು ಉಂಟು ಮಾಡುತ್ತಿರಲಿಲ್ಲ. ಅಂತಹ ವ್ಯಕ್ತಿ ಗೌರವದಿಂದ ಗೌರವ ಕೊಟ್ಟು ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಅಕ್ಕಿ ಮಿಲ್ಲಿಗೆ ಕೆಲಸಕ್ಕೆ ಹೋಗುತ್ತಿದ್ದರಂತೆ, ಚಾಮರಾಜಪೇಟೆಯಲ್ಲಿ, ಅಂದರೆ ಚಾಮರಾಜನಗರ. ಸುಕನ್ಯಳನ್ನು ಕಂಡರೆ ಇಷ್ಟ, ನಾಚಿಕೆಯ ಸ್ವಭಾವದವನು. ಸುಕನ್ಯಳಿಗೆ ರಾಯರನ್ನು ಕಂಡರೆ ತುಂಬ ಪ್ರೀತಿ, ಗೌರವ, ಭಕ್ತಿ. ತನ್ನ 18ನೇ ವಯಸ್ಸಿನಲ್ಲಿ ಮಾಂಸಾಹಾರವನ್ನು ತ್ಯಜಿಸಿದ್ದಳು ರಾಯರಿಗಷ್ಟೇ. ಅವಳಲ್ಲಿ ಭಕ್ತಿ ಉಂಟಾಗಬೇಕಾದ್ರೆ ಅದಕ್ಕೂ ಒಂದು ಕಾರಣ ಉಂಟು. ಆ ಸೋದರತ್ತೆಯ ಮನೆಯ ಪಕ್ಕದಲ್ಲೇ ವೈಷ್ಣವ ಬ್ರಾಹ್ಮಣರೊಬ್ಬರ ಮನೆ ಇತ್ತು. ಅವರ ಮನೆಯ ಗಂಟೆ ಶಬ್ದ ಬಂದರೆ ಸಾಕು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಪ್ರಸಾದವನ್ನು ತರುತ್ತಿದ್ದಳು. ಆಗ ಅವರು ಸುಕನ್ಯಳಿಗೆ ರಾಯರ ಮಹಿಮೆಯನ್ನೆಲ್ಲ ಹೇಳ್ತಿದ್ರು. ಜೊತೆಗೆ ಅವರು ಮಾಡಿದ್ದೊಂದು ಉತ್ತಮವಾದ ಕೆಲಸ ಏನೆಂದರೆ, ಸುಕನ್ಯಳಿಗೆ ಗೋಪಾಲದಾಸರ ರಚನೆಯಾದ ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರ ರಾಯ ಇರುತಿಪ್ಪ ವಿವರವ ಅರಿತಿಷ್ಟು ವರ್ಣಿಸುವ ಎಂಬ ಸುಳಾದಿಯನ್ನು ಅವಳು ಹೇಳಿಕೊಟ್ಟಿದ್ರು. ಇದೇ ಅವಳ ಪಾಲಿಗೆ ಮಾಂಗಲ್ಯ ಉಳಿಸಿದ್ದು ಅಂತ ಹೇಳ್ಬೋದು. ಸುಕನ್ಯಳು ಅವಳ ಮನಸ್ಸಿಗೆ ಏನನ್ನಿಸಿತೋ, ನಾನು ಬದುಕಿರುವವರೆಗೂ ಮಾಂಸಾಹಾರ ಸ್ವೀಕರಿಸುವುದಿಲ್ಲ, ಇದು ಪ್ರತಿಜ್ಞೆ ಎಂದು ಹೇಳಿದಳು. ಆ ವೈಷ್ಣವ ಬ್ರಾಹ್ಮಣ ಜೊತೆ ಅವರ ಸಂಸಾರ ಜೊತೆಗೆ ಮಂತ್ರಾಲಯಕ್ಕೂ ಹೋಗಿ ಬಂದಿದ್ದಳು. ಮಂತ್ರಾಲಯದ ರಾಯರ ದರ್ಶನ ಮಾಡಿ ಬಂದ ನಂತರ ಅವಳಲ್ಲಿ ರಾಯರು ಜೀವಿತ ಕಾಲದಲ್ಲಿ ವೆಂಕಣ್ಣನಿಗೆ ತೋರಿದ ಮಹಿಮೆಯೇ ಇವಳಲ್ಲಿ ಮನೆ ಮಾಡಿತ್ತು. ದಿನನಿತ್ಯ ಸ್ನಾನ, ಪೂಜೆ, ದಾಸರು ರಚಿಸಿದ ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರ ರಾಯ್ ಎಂಬ ಕನ್ನಡ ಗೀತೆಯನ್ನು ಸುಶ್ರಾವ್ಯವಾಗಿ ಹೇಳಿಕೊಂಡು ಪೂಜೆ ಮಾಡ್ತಿದ್ದಾಳಂತೆ. ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ದಿನನಿತ್ಯ 108 ಬಾರಿ ಹೇಳುತ್ತಿದ್ದಳು. ಶ್ರೀರಾಯರ
ಪ್ರಭಾವವೇನೋ ಅವಳಲ್ಲಿ ಭಕ್ತಿಯ ಸೌಂದರ್ಯದ ಕಡಲು ಉಕ್ಕಿ ಹರಿಯಿತು. ರಾಯರ ಚರಿತ್ರೆಯನ್ನು ಅಕ್ಷರ ಬಿಡದೆ ಓದಿ ಕರಗತ ಮಾಡಿಕೊಂಡಿದ್ದಳು. ರಾಯರ ಚರಿತ್ರೆಯನ್ನು ತಂದೆ ಸೋದರತ್ತೆಯವರಿಗೂ ಬಿಡಿಬಿಡಿಯಾಗಿ ಹೇಳಿ ಮನೆಯವರೆಲ್ಲರನ್ನೂ ರಾಯರ ಭಕ್ತರಾಗಿ ಮಾರ್ಪಡಿಸಿದಳು. ಅವಳ ಮದುವೆ ಸೋದರತ್ತೆಯ ಮಗನ ಜೊತೆ ನೆರವೇರಿತು. ಇಲ್ಲಿಂದ ಶುರುವಾಯಿತು ನೋಡಿ ಅವಳ ಜೀವನದಲ್ಲಿ. ಮದುವೆ ಆದಾಗಿನಿಂದ 1 ವರ್ಷದ ಅನುಭವದ ವೇದನೆ ತತ್ತರಿಸುವಂತೆ ಆಯಿತಂತೆ. ಗಂಡನ ಪ್ರಾರಬ್ಧ ಕರ್ಮ ಏನೋ ಇವಳನ್ನು ಆವರಿಸಿತು. ಮದುವೆಯಾದ ದಿನ ಪ್ರಥಮ ರಾತ್ರಿಯಲ್ಲಿಯೇ ಕಹಿ ಅನುಭವದ ಘಟನೆ ಆಯಿತಂತೆ. ಆ ದಿನ ರಾತ್ರಿ ಗಂಡನ ಕೈ ಬೆರಳುಗಳು ಕಾಲು ಬೆರಳು ಎರಡೂ ಜೀವವಿಲ್ಲದಂತೆ ಮರದಂತೆ ಆಯ್ತಂತೆ. ನಾರಾಯಣನಿಗೆ ಆಶ್ಚರ್ಯ ಆಯಿತು, ಭಯ ಉಂಟಾಯಿತು. ಆತನಿಗೆ ಭಯ ಶುರು ಆಯಿತು. ಇಡೀ ರಾತ್ರಿ ಅವಳು ಅವನ ಕೈ ಬೆರಳಿಗೆ ಕಾಲು ಬೆರಳು ಕೂಡ ನೋವಿನ ಎಣ್ಣೆ ಹಚ್ಚಿ ತಿಕ್ಕಿ ಕೊಬ್ಬರಿಯನ್ನು ತಿಕ್ಕಿ ಉಜ್ಜಿದ್ರೂ ಕೂಡ ಸಂಚಾರವೇ ಇಲ್ಲ. ಗಂಡನಿಗೆ ಅವಳ ಮೇಲೆ ತುಂಬ ಪ್ರೀತಿ ಗೌರವ. ಅವಳಿಂದ ಸೇವೆ ಮಾಡಿಸಿಕೊಳ್ಳಲು ಒಂದು ಥರ ಮುಜುಗರ. ಕಣ್ಣಲ್ಲಿ ನೀರು ಹಾಕಿದನಂತೆ. ಯಾಕೆ ಸುಕನ್ಯೆ ಹೀಗಾಯ್ತು ನನಗೆ ಗೊತ್ತಾಗ್ತಿಲ್ಲ. ಮಕ್ಕಳಂತೆ ಅತ್ತನಂತೆ. ಪ್ರಥಮ ರಾತ್ರಿ ಅವಳ ಜೀವನದಲ್ಲಿ ಮರೆಯದಂತೆ ಅನುಭವ ಆಯಿತು. ರಾಯರಲ್ಲೇ ಮರೆ ಹೊಕ್ಕಳು. ಅವಳು ಹೇಳಿದ್ಲಂತೆ, ಮಾವ ತಲೆ ಕೆಡಿಸ್ಕೋಬೇಡಿ, ಏನೂ ಇಲ್ಲ, ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗೋಣ. ಈಗಲೇ ಅತ್ತೆ ಅಪ್ಪನಿಗೆ ಹೇಳುವುದು ಬೇಡ, ಭಯ ಪಡ್ತಾರೆ. ಇಬ್ಬರೇ ಹೋಗೋಣ ಡಾಕ್ಟರ್ ಹತ್ರ, ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಎಂದು ಹೇಳಿಕೊಂಡು ಹೋಗೋಣ ಅಂತ ಗಂಡನನ್ನ ಸಮಾಧಾನ ಪಡಿಸಿದಳಂತೆ. ಪಾಪ, ಸಂಬಂಧಿ ಇಲ್ಲದ ಬೇರೆ ಹೆಣ್ಣನ್ನು ಮದುವೆ ಮಾಡಿಕೊಂಡಿದ್ದರೆ ಗೊಣಗಾಡಿಕೊಂಡು ಪ್ರಥಮ ರಾತ್ರಿಯೇ ಬೇಸರಗೊಂಡು ಜಿಗುಪ್ಸೆಯಿಂದ ಬಹಳ ಗಂಡನಿಗೂ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಿದ್ದಳೇನೋ. ಆದರೆ ಮಾವ ಸಂಬಂಧಿಕ ಬೆಳಗ್ಗೆ ಎದ್ದು ಹೋಗುವಷ್ಟರಲ್ಲಿ ಕೈ ಬೆರಳು ಚಲನೆ ಎಂದಿನಂತೆ ಆಯ್ತಂತೆ. ಅಲುಗಾಡಿಸಲು ಆಗ್ತಾ ಇತ್ತು, ಸ್ವಲ್ಪ ಮಾತ್ರ. ಇದರಿಂದ ಸಮಾಧಾನಗೊಂಡ ದಂಪತಿಯರು 4 ಇಂಚು ಎತ್ತರಕ್ಕೆ ಕಾಲು ಬೆರಳಿನ ಚಲನೆ ಸ್ಥಗಿತಗೊಂಡಿತು. ಏನೋ ಸಮಾಧಾನ ಮಾಡಿಕೊಂಡು ಚಾಮರಾಜನಗರದ ಪ್ರಸಿದ್ಧ ವೈದ್ಯರಾದ ಕುಲಕರ್ಣಿ ಎಂಬುವರು ಇದ್ದಾರಂತೆ. ಮನೆಯವರ ಮಂದಿಗೆ ಸುಳ್ಳು ದಪ ಹೇಳಿ ಡಾಕ್ಟರ್ ಹತ್ರ ಹೋದ್ರು. ಮಾಮೂಲಿಯಂತೆ ಡಾಕ್ಟರ್ ಹೇಳ್ತಾರಂತೆ, ರಕ್ತ ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸಿಹಿ ರೋಗ ಇದ್ರೂ ಆಗುತ್ತೆ ಅಂತ ಹೇಳಿ ಅಂತ ಪೆದ್ದ ಡಾಕ್ಟ್ರು ಒಂದೇ ದಿನಕ್ಕೆ 27 ವರ್ಷದ ಪುರುಷನಿಗೆ ಸಿಹಿ ರೋಗ ಬಂದು ಈ ತರಹ ಬಾಧೆಗೆ ಒಳಪಡುವುದಿಲ್ಲ. ಕೊನೆಗೆ ಆ ಮೂತ್ರ ಪರೀಕ್ಷೆಯೂ ಆಯಿತು ಮತ್ತು ರಕ್ತ ಪರೀಕ್ಷೆನೂ ಆಯಿತು. ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಬಂತು. ಅದಕ್ಕೋಸ್ಕರ ಅವರೇನು ಮಾತ್ರೆ ಬರ್ಕೊಟ್ರು, 1 ವಾರ ತಗೊಳ್ಳಿ ಅಂತ ಹೇಳಿ ಆಯಿತು. 1 ತಿಂಗಳಾಯಿತು. ಆತನಿಗೆ ನಡೆಯುತ್ತಿದ್ದರೆ ಕಾಲಿಗೆ ಮರದ ದೆಬ್ಬೆ ಕಟ್ಕೊಂಡು ನಡೆದ ಹಾಗೆ ಆಗ್ತಿತ್ತಂತೆ. ಸಂಸಾರದಲ್ಲಿ ಅಷ್ಟೊಂದು ಸುಖವಿರಲಿಲ್ಲ, ಅನುಭವಿಸಲಿಲ್ಲ ಕೂಡ. ಒಂದ್ಸಲ ಅತ್ತೆ ಮತ್ತು ಅಪ್ಪ ಇಬ್ಬರು ಕೇಳ್ತಾರಂತೆ, ಯಾಕೆ ಸುಕನ್ಯಾ ಮುಖದಲ್ಲಿ ಕಳೆನೆ ಕಾಣ್ತಾ ಇಲ್ಲ, ಮದುವೆ ಆಗಿ 1 ತಿಂಗಳಾದರೂ ಏನಾಯಿತು ಅಂತ ಕೇಳ್ತಿದ್ರು. ಇಲ್ಲ ಅತ್ತೆ, ಅಂಥದ್ದೇನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ನನ್ನ ಗಂಡ ತುಂಬ ಪ್ರೀತಿಸ್ತಾರೆ, ನನಗೇಗೆ ಚಿಂತೆ ಅಂತ ಮಾತನ್ನು ತೆಳುತ್ತಿದ್ದಳಂತೆ. ಸಂಸಾರ ಒಟ್ಟಿನಲ್ಲಿ ಸುಖಮಯವಾಗಿ ಸಾಗುತ್ತಿರಲಿಲ್ಲ. ಚಿಂತೆಯ ಮಹಾಪೂರವೇ ಎದ್ದು ಕಾಣ್ತಿತ್ತಂತೆ ಮಾನಸಿಕವಾಗಿ. ಆತನ ನಡೆಗೆ ಆ ನಡೆ ನೋಡಿಕೊಂಡು ತಾಯಿಗೆ ಗೊತ್ತಾಯಿತು. ನಡೆದಿದ್ದಾಗ, ಏನಾಯ್ತು ನಾರಾಯಣ, ಕಾಲಿಗೆ ಯಾಕೆ ಹೀಗೆ ನಡೀತಿದ್ದೀಯಾ ಎಂದು ಕೇಳಿದ್ರಂತೆ. ನನ್ನ ಕಾಲಿಗೆ ಈ ಥರ ಆದರೆ ನನ್ನ ತಾಯಿ ನನ್ನ ಹೆಂಡತಿಗೆ ಏನೇನೋ ಅಪಚಾರದ ಮಾತನ್ನು ಹೇಳ್ತಾರೆ ಅಂದ್ಬಿಟ್ಟು, ಇಲ್ಲಮ್ಮ, ಮೊನ್ನೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಡವಿದೆ ಕಲ್ಲಿಗೆ ಅಷ್ಟೇ, ಸ್ವಲ್ಪ ನೋವಾಯಿತು ಎಂದು ಸುಳ್ಳು ಹೇಳಿದ. ಸ್ವಲ್ಪ ದಿನದಲ್ಲಿ ಸತ್ಯ ಸಂಗತಿ ಗೊತ್ತಾಯಿತು. ಸುಕನ್ಯಾ ಒಳಗೊಳಗೆ ಕೊರಗುತ್ತಾ ಕೇವಲ 2 ತಿಂಗಳಲ್ಲಿ ವಿಪರೀತಗೊಂಡು ತೆಳ್ಳಗಾದಳು. ರಾಯರ
ಮರೆಯದ ಕ್ಷಣವೇ ಇರಲಿಲ್ಲ. ಕಣ್ಣೀರಿನಿಂದ ಅವಳ ಜೀವನ ಸಾಗಿಸುವಂತಾಯಿತು ಕೇವಲ 2 ತಿಂಗಳಲ್ಲಿ. ಯೋಚಿಸಿ ಯೋಗ ತರಬೇತಿಗೂ ಸೇರಿಸಿದಳು. ಅಲ್ಲಿ ಕೂಡ ಉಪಯೋಗವಾಗಲಿಲ್ಲ. ಒಂದಿನ ರಾತ್ರಿ ಗಂಡ ಹೆಂಡತಿಯರು ಚಿಂತಿಸಿ ಪರಿಹಾರವೇ ಕಾಣ್ತಿಲ್ಲ. ಆದರೂ ಕೂಡ ಮಂಡಿವರೆಗೂ ಚಲನೆ ಸ್ಥಗಿತಗೊಂಡಿತ್ತು. ಅವನಿಗೆ ಪಾದ ಇದ್ದಿದ್ದು ಮಂಡಿವರೆಗೂ ಹೋಯ್ತಂತೆ. ಇನ್ನು ಸಾವೇ ನನ್ನ ಪಾಲಿಗೆ ಎನ್ನುವಷ್ಟರಲ್ಲಿ ಹಂಗನಿಸಿತ್ತಂತೆ ನಾರಾಯಣನಿಗೆ. ಅವಳು ಶಬ್ದ ಮಾಡಿದಳು ಸುಕನ್ಯಾ. ಇಡೀ ರಾತ್ರಿ ರಾಯರ ಸ್ಮರಣೆ ಮಾಡಿ ನೇತ್ರದಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಕಣ್ಣೀರಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿದ್ಲೇನು. ರಾಯರಿಗೆ ಕಣ್ಣು ಮುಚ್ಚದೆ ರಾಯರ ಭಾವಚಿತ್ರವನ್ನು, ಆ ಚಿತ್ರಪಟವನ್ನು ನೋಡಿ ಒಮ್ಮೆ ಗಂಡನ ಮುಖ, ಒಮ್ಮೆ ರಾಯರ ಮುಖ, ಪರಿಸ್ಥಿತಿಯೇ ಗಳಗಳನ್ನು ಹತ್ತು ಬಿಟ್ಟಳಂತೆ. ರಾತ್ರಿ ಸ್ವಪ್ನ ಸೂಚನೆ ಆಯ್ತಂತೆ. ಸುಮಾರು 3:30-4 ಗಂಟೆಯಲ್ಲಿ, ಮಗಳೇ, ನಿನ್ನ ಪತಿಯ ಪಾದದಿಂದ ದೊಡ್ಡ ಅಪಚಾರ ಸಿಗಿದ್ದಾನೆ. ಹಿಂದಿನ ಜನ್ಮದಲ್ಲಿ ನಿನ್ನ ಪತಿಯನ್ನು ಕರೆದುಕೊಂಡು ನನ್ನ ಸನ್ನಿಧಿಗೆ ಬಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿಸು. ಜಲಾಭಿಮಾನಿ ದೇವತೆಗಳು ಅನುಗ್ರಹಿಸುತ್ತಾರೆ. ನಂತರ ನನ್ನ ದರ್ಶನಕ್ಕೆ ಬಾಮ್ಮ ಎಂದು ಹೇಳಿದಂತೆ ಭಾಸವಾಯ್ತಂತೆ. ಮರುದಿನ ಅತ್ತೆ ಅಪ್ಪನಿಗೆ ಈ ವಿಷಯ ಹೇಳಿದ್ಲಂತೆ. ಆದರೆ ಸ್ವಪ್ನ ಸೂಚನೆ ರಾಯರ ವಾಣಿ ತಿಳಿಸಲಿಲ್ಲ. ಅತ್ತೆ, ನಾನು ಇವರನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬರ್ತೇನೆ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅತ್ತೆ. ಹತ್ಕೊಂಡು ಹೇಳ್ತಾ ಇದ್ದಾಳಂತೆ. ಭಯ ಪಡಬೇಡಿ ಅತ್ತೆ, ಅಪ್ಪನಿಗೂ ಧೈರ್ಯವಾಗಿ ಹೇಳಿದಳು. ಮೊದಲು ನಾವೆಲ್ಲ ಬರ್ತೇವೆ ನಿನ್ನ ಜೊತೆ. ಆದರೆ ಎಷ್ಟು ದಿನ ಅಂತ ನಿರ್ಧಾರವಾಗದೆ ಅವರಿಬ್ಬರನ್ನು ಕಾರ್ ಮಾಡಿ ಕಳಿಸ್ಕೊಟ್ರು. ಜೊತೆಗೆ ಸುಕನ್ಯಳನ ತಂದೆ ಕೂಡ ಹೋದ್ರಂತೆ ಮಂತ್ರಾಲಯಕ್ಕೆ. ಗಂಡನಿಗೆ ನಡೆಯುವುದಕ್ಕೆ ಜಡವಾದ ಮರದಂತೆ ಬೆರಳು ಕಾಲಿನ ಮಂಡಿಯವರೆಗೂ ತೊಡೆಯವರೆಗೂ ಆಯ್ತಂತೆ. ಚಲನೆಯೇ ಇಲ್ಲ. ನಡೆಯುತ್ತಿದ್ದರೆ ಇನ್ನೆಲ್ಲ ಮುಗಿಸ್ತೇನೋ ಅಂತ ಭಾವನೆ ಬರ್ತಾ ಇತ್ತು. ಸುಕನ್ಯಾ ಮಂತ್ರಾಲಯಕ್ಕೆ ಹೋದಾಗ ಈಗಿನಂತೆ ಎತ್ತರವಾದ ಗೋಡೆ ಇರಲಿಲ್ವಂತೆ. ಕೇವಲ 5-6 ಅಡಿ ಎತ್ತರದಲ್ಲಿ ಇತ್ತಂತೆ ಗೋಡೆ. ಮರಳಿನ ರಾಶಿಯೆಲ್ಲ ಅಲ್ಲೆಲ್ಲ ಹರಡಿತ್ತಂತೆ. ಒಳಗಡೆ ಕೂಡ ಮರಳೇ ಇತ್ತು. ಭಕ್ತಾದಿಗಳು ಕಡಿಮೆ ಇದ್ದ ಕಾರಣ ಸೇವೆ ಮಾಡಲು ಪ್ರಶಸ್ತವಾದ ದಿನಗಳು. ಮಾವ ಮತ್ತು ಹೆಂಡತಿಯ ಸಹಾಯದಿಂದ ತಡವಡಿಸ್ಕೊಂಡೇ ನದಿಗೆ ಹೋಗಿ ಸ್ನಾನ ಮಾಡಿದರೆ ನೀರಿಗೆ ಇಳಿದೊಡನೆಯೇ ಜೀವ ಬಂದಂತೆ ಆಯ್ತಂತೆ ನಾರಾಯಣನಿಗೆ. ಆಗ ಸುಮಾರು 4:30 ಇರಬಹುದು. ಬೆರಳುಗಳು ಚಲಿಸಲು ಆರಂಭಿಸಿದವಂತೆ. ಎಷ್ಟೋ ಸಮಾಧಾನ ಆಯಿತು ನಾರಾಯಣನಿಗೆ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಜೋರಾಗಿ ಹೇಳಿದರಂತೆ ನಾರಾಯಣ. ಸುಕನ್ಯಾ, ಏನಾಯ್ತು ಮಾವ ಅಂತ ಕೇಳ್ತಾಳಂತೆ. ಸುಕನ್ಯಾ, ಬೆರಳುಗಳು ಸ್ವಲ್ಪ ಚಲಿಸಿದಂತೆ ಆಗ್ತಾ ಇದೆ, ನನಗೆ ಹಗುರವಾದಂತೆ ಆಗ್ತಾ ಇದೆ. ನಾನೆಂತಹ ಭಾಗ್ಯಶಾಲಿ ಸುಕನ್ಯಾ. ಭಗವಂತ ನಿನ್ನಂತ ಹೆಂಡತಿಯನ್ನು ಕರುಣಿಸಿದ್ದಾರೆ ಅಂತ ಸಂತೋಷದಿಂದ ತಡವರಿಸಿಕೊಂಡು ಮಠದ ಒಳಗೆ ಪ್ರವೇಶ ಮಾಡಿದರಂತೆ. ಸುಕನ್ಯಳ ತಂದೆ, ಗಂಡ ಎಲ್ಲರೂ ಭಕ್ತಿಯಿಂದ ಮಠದ ದ್ವಾರಕ್ಕೆ ಪ್ರವೇಶ ಮಾಡಿದರು. ಘಂಟಾನಾದ ಕೇಳ್ತಿದ್ದಂತೆ ಬ್ರಾಹ್ಮಣರ ಸ್ತೋತ್ರ, ವೇದ ಪಾರಾಯಣ ಮಾಡ್ತಿದ್ದಾರೆ. ಒಂದು ಕಡೆ ಒಂಟಿ ಕಾಲಿನವರು, ಕಾಲಿಲ್ಲದವರು ಕೂಡ, ಕುರುಡರು ಕೂಡ, ಅಂಗವಿಕಲರು, ಸಂಸಾರಿಗಳು, ದಂಪತಿಗಳು, ಸ್ತ್ರೀಯರು ಎಲ್ಲ ಭಕ್ತಾದಿಗಳು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ರಾಯರ ದಿವ್ಯ ಮಂಗಳ ಸುಕನ್ಯಳ ಕಿವಿಗೆ ಬಿದ್ದೊಡನೆಯೇ ಭಕ್ತಿಯ ಅಂಕುರ ಮತ್ತಷ್ಟು ಜಾಗೃತವಾಯಿತು ಅವಳಿಗೆ. ಮಹಾ ಸದ್ಗುಣ ಭರಿತೆ ಅವಳ ಬಾಯಿಂದ ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ ಏಕೈಕ ಮಂತ್ರವೇ ಅವಳ ಪಾಲಿಗೆ ರಾಮಬಾಣ ಆಯ್ತಂತೆ. ಗುರು ರಾಘವೇಂದ್ರ, ಮದುವೆಯಾದ ದಿನದಿಂದ ಕಷ್ಟದ ಹೊರೆಯನ್ನೇ ಹೊತ್ತಿಕೊಂಡಿದ್ದೇನೆ. ಯಾಕಪ್ಪ ನನಗೆ ಹಿಂಗಾಯ್ತು ಜೀವನದಲ್ಲಿ? ನನ್ನ ಗಂಡನಿಗೆ
ಯಾಕೆ ಹೀಗಾಯಿತು ಅಂತ ನಾನು ಕೇಳೋದಿಲ್ಲ, ಯಾಕೆಂದರೆ ನೀವು ನನ್ನ ಕನಸಿನಲ್ಲಿ ಅವರ ತಪ್ಪನ್ನು ಹೇಳಿದ್ದೀರಾ. ಶ್ರೀ ರಾಘವೇಂದ್ರ ಅವರನ್ನು ಮುನ್ನಿಸು ತಂದೆ, ನಾನು ಅಬಲೆ, ನಿನ್ನ ಮಗಳಂತೆ ಎತ್ತಿಕೊಂಡು ಉದ್ಧರಿಸು. ಅವರ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಇನ್ನೂ ಚಿಕ್ಕ ವಯಸ್ಸು, ಕರುಣೆ ತೋರು ರಾಘವೇಂದ್ರ. ನೀವು ಹೇಳಿದಂತೆ ಬೆಳಿಗ್ಗೆ 4 ಗಂಟೆಗೆ ಪವಿತ್ರವಾದ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದೆವು. ಅವರ ಕಾಲಿನ ಬೆರಳು ಚಲನೆ ಕಾಣ್ತಾ ಇದೆ. ಇದೇ ನೀನು ನನಗೆ ತೋರಿದ ಮಹಿಮೆ ಎಂದು ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರ ರಾಯ ಇರುತ್ತಿಪ್ಪ ವಿವರ ವರತಿಷ್ಟು ವರ್ಣಿಸಿವೆ. ಈ ಒಂದು ಸುಳಾದಿಯನ್ನು ಹೇಳ್ಕೊಂಡು ಭಕ್ತಿಯಿಂದ ತನ್ನನ್ನು ತಾನೇ ಮರೆತು ಗಂಡನ ಕೈ ಹಿಡಿದು ಸುಮಾರು 21 ಬಾರಿ ಪ್ರದಕ್ಷಿಣೆ ಮಾಡಿದಳಂತೆ. ಗಂಡನಿಗೂ ಮಾಡಿಸಿದಳಂತೆ ನಿಧಾನವಾಗಿ. ಅಷ್ಟರಲ್ಲಿ ಎಷ್ಟು ಸಲ ರಾಯರ ಮಹಿಮಾ ಶಕ್ತಿಯಾದ ಈ ಸುಳಾದಿ ಅವಳ ಬಾಯಲ್ಲಿ ಬಂದಿದ್ಯೋ ಗೊತ್ತಿಲ್ಲ. ವೃಂದಾವನದ ಒಳಗಡೆ ಇರುವ ಚೈತನ್ಯ ರೂಪದಿಂದ ಕಂಗೊಳಿಸುತ್ತಿರುವ ರಾಯರಿಗೆ ಸುಕನ್ಯಳ ಕೂಗು ಕೇಳಿಸದೇ ಇರುತ್ತದೆಯೇ? 21ನೇ ಸಲ ಪ್ರದಕ್ಷಿಣೆ ಹಾಕುತ್ತಿರುವಾಗ ನಾರಾಯಣ ಹೇಳಿದಂತೆ, ಸುಕನ್ಯಾ ನನ್ನ ಕೈ ಬಿಡು, ನಡೆಯುವ ಶಕ್ತಿ ಬಂದಂತೆ ನನಗೆ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ ಅಂತ ಹೇಳಿ ನಿಧಾನವಾಗಿ ನಡೆದ. ಕಾಲಿನ ಶಕ್ತಿ ಮರುಕಳಿಸಿತು. ಒಬ್ಬನೇ ನಿಧಾನವಾಗಿ ನಡೆದ. ಅವನ ಹಿಂದೆಯೇ ಸುಕನ್ಯಳು ನಡೆತಿದ್ಲು, ಏಕೆಂದರೆ ನಿಲ್ಬಿದ್ದೋಗ್ತಾರೆ ಅಂತ. ಅವರ ತಂದೆ ಕೂಡ ರಾಯರಲ್ಲಿ ಸಂಪೂರ್ಣ ಶರಣಾದರು. ಮರುದಿನ ರಾಯರು ಹೇಳಿದ ವೇಳೆಯಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತವಾದ ಸುಮಾರು 4:30 ಬೆಳಗಿನ ಜಾವ ಮತ್ತೆ ತುಂಗಭದ್ರಾ ನದಿಗೆ ಹೋಗಿ ನದಿಗೆ ನಮಸ್ಕಾರವನ್ನು ಮಾಡಿ ಸ್ನಾನ ಮಾಡಿಸಿದಳಂತೆ. ನಾರಾಯಣ ಒಬ್ಬನೇ ನಿಂತು ಸ್ನಾನ ಮಾಡಿದ. ಸಂಪೂರ್ಣವಾಗಿ ಗುಣಮುಖವಾಯಿತು. ಆನಂದ ಬಾಷ್ಪ ಭರಿತನಾಗಿ ರಾಘವೇಂದ್ರ ರಾಘವೇಂದ್ರ ಎಂದು ಉಚ್ಚ ಕಂಠದಿಂದ ಕುಣಿದಾಡಿದನಂತೆ. ಇನ್ನು ಮುಂದೆ ಏನು ಹೇಳೋಣ ಗೆಳೆಯರೇ? ಆನಂದಕ್ಕೆ ಎಡೆಯುಂಟೆ, ವರ್ಣಿಸಲು ಸಾಧ್ಯವೇ? ದಂಪತಿಗಳ ಪ್ರೀತಿಯ ಹೊನಲು ಹರಿಯಿತು. ರಾಯರ ಮೇಲೆ ಭಕ್ತಿಯ ಮಹಾಪೂರವೇ ಹರಿಯಿತು. ಸುಕನ್ಯಳ ತಂದೆಗೆ ಇನ್ನೆಷ್ಟು ಆನಂದವಾಗಿರಬೇಕು, ನೀವೇ ಅರ್ಥ ಮಾಡ್ಕೊಳ್ಳಿ. ತಾಯಿ ಇಲ್ಲದ ಕೂಸು, ಅವಳ ಮಗಳ ಸುಖನೇ ಸುಖ ಅಲ್ಲವೇ ತಂದೆಗೆ, ಅಲ್ಲವೇ? ನರಹರಿ ರೂಪನಾಗಿ ವಾಸವಾಗಿ ಎಲ್ಲಿ ದುರಿತ ದುಷ್ಕೃತ ಬ್ರಹ್ಮಹತ್ಯೆಗಳ ದೂರ ಓಡಿಸುವ ಶ್ರೀರಾಮನಾಗಿ ವಾಸವಾಗಿ ಎಲ್ಲಿ ಪರಿಪರಿಯಿಂದ ದೇಶಾಂತರದಿ ಅನ್ನ ಕಳಕೊಂಡು ನರರೆಲ್ಲಿ ಬಂದರೆ ಸ್ಥಿರಪಟ್ಟ ಕಟ್ಟುವ ಶ್ರೀಕೃಷ್ಣನಾಗಿ ವಾಸವಾಗಿ ಇಲ್ಲಿ ಪರಿಪರಿಯಿಂದಲಿ ಬಂದ ಪರಮಾತುರರಿಗೆ ವರವೀವ ಯಾವುದ್ಯಾವ್ದು ಗೊತ್ತಾ? ಪುತ್ರೋತ್ಸವ, ಮದುವೆ, ಮುಂಜಿ ಹರಕೆಗಳ ಕೈಕೊಂಡು ಹರುಷ ಬಡಿಸುವನವರ ವರವೇದ ವ್ಯಾಸನಾಗಿ ವಾಸವಾಗಿ ಇಲ್ಲಿ ಗರ್ವದಿಂದ ಬಂದ ದುರ್ವಾದಿಗಳನ್ನೆಲ್ಲ ದೂರ ಓಡಿಸಿ ಮುರಿದು ಅವರ ಕುಶಾಸ್ತ್ರವ ಹರಿಸರ್ವೋತ್ತಮನೆಂದು ಇರವೆನಿಲ್ಲಿ ತೋರಿ ಶರಡು ಜನಕ್ಕೆ ಇನ್ನು ವರಜ್ಞಾನ ಸುದಯ ಕರೆದು ಕೊಡುತ್ತಾ ಇರುತ್ತಿಪ್ಪನು ಸರ್ವದ ಸಿರಿವಂದಿತನಾದ ಗೋಪಾಲ ವಿಠ್ಠಲ. ದಿನ ದಿನಕ್ಕೆಲ್ಲಿ ನೂತನ ಪೂಜೆಗಳಾಗುವವು, ದಿನ ದಿನಕ್ಕೆಲ್ಲಿ ನೂತನೋತ್ಸವಗಳಾಗುವವು, ದಿನ ದಿನಕ್ಕೆಲ್ಲಿ ನೂತನ ಕೀರ್ತಿಗಳಾಗುವವು, ದಿನ ದಿನಕ್ಕೆಲ್ಲಿ ನೂತನ ವಾರ್ತೆಗಳಾಗುವವು. ಜನರ ಸಂದಣಿ ವಿಪ್ರ ಭೋಜನಗಳು ಜನರ ಕೈಯಿಂದ ಪ್ರತಿ ಜನರೀಪ್ಸಿತ ತುಂಬುವರು. ಜನುಮ ಸಫಲ ಮಾಡಿ ಜನುಮವ ನೀಗುವರು. ದಿನ 700 ವರ್ಷ, ವರುಷ ದಿನ ಪರ್ಯಂತರ ದಿನಕರ ಶತತೇಜ ಜಗನ್ನಾಥ ವಿಠ್ಠಲ ತಾನೆಲ್ಲಿ ಅನುವಾಗಿ ತಾನೆಂದು ಜನರ ಪಾಲಿಪುದಕ್ಕೆ ಅನುಮಾನ ಸಲ್ಲದು ಸಲ್ಲದು ಸಲ್ಲದು.
ಗುಣಗಣ ಪರಿಪೂರ್ಣ ಗೋಪಾಲ ವಿಠಲ ಅಣೋರಣಿ ಎಂಬವಗೆ ಎಣೆಯಾರು ಜಗದೊಳಗೆ. ಮಂತ್ರ ಸಿದ್ಧಿ ಕ್ಷೇತ್ರ ಇದು ನೋಡಿಕೋ ಇಲ್ಲಿ, ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ ಮಂತ್ರ ಸಿದ್ಧಿಯ ಕ್ಷೇತ್ರ ಇದ ನೋಡಿ ಕೋವಿದರು, ಅಂದರೆ ಬುದ್ಧಿವಂತರು ಜ್ಞಾನಿಗಳು ಅಂತ. ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದು ಗೋಪಾಲದಾಸರು ರಚಿಸಿದ ಇದೇ ಸುಳಾದಿ. ಸುಕನ್ಯಳಿಗೆ ಇದೇ ಅವಳ ಪಾಲಿಗೆ ರಾಮಬಾಣ ಮತ್ತು ಅವಳ ಜೀವನಕ್ಕೆ ಸಾಗರವೇ ಇದರಲ್ಲಿ ತುಂಬಿ ಅಡಗಿದೆ. ಈ ಸುಳಾದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಯಾವ ದೇವರುಗಳು ಅಂದರೆ ರಾಮ, ಕೃಷ್ಣ, ನರಹರಿ, ವೇದವ್ಯಾಸ ಇವರು ಎಲ್ಲ ಕಡೆ ಇದ್ದು 4 ಮೂಲೆಗಳಲ್ಲಿ ರಾಯರನ್ನು ಕಾಯ್ತಾ ಇದ್ದು ಭಕ್ತಾದಿಗಳು ಬಂದರೆ ಯಾವ ರೀತಿಯಲ್ಲಿ ಅವರು ಸೇವೆ ಮಾಡ್ತಾರೋ ಅವರಿಗೆ ಅನುಗ್ರಹ ಮಾಡಲೆಂದೇ ರಾಯರ ಮೂಲಕ ಈ ಸ್ತೋತ್ರದಲ್ಲಿ ಅಡಗಿದೆ. ನಮಸ್ಕಾರ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.